ಭಾರತೀಯ ಜನತಾ ಪಕ್ಷದ ವತಿಯಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು. ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರವಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ KRB ಶಿವಾನಂದರವರು, ಕವಿತಾ ಗಂಗರಾಜರವರು, ಸೋಮಶೇಖರ್ ಅವರು, ನಿತಿನ್ ಶ್ರೀನಿವಾಸರವರು ಸೇರಿದಂತೆ ಭಾರತೀಯ ಜನತಾ ಪಕ್ಷದ ತಾಲೂಕು ಉಪಾಧ್ಯಕ್ಷರಾದ ಮಂಜು ಸೂರ್ಯರವರು ಮತ್ತು SC ಮೋರ್ಚಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು, ಮಾಜಿ ಅಟ್ರಾಸಿಟಿ ಕಮಿಟಿ ಸದಸ್ಯರಾದ ನರಸಿಂಹಪ್ಪನವರು ಸೇರಿದಂತೆ ಹೊಸಕೋಟೆ ತಾಲೂಕು ಬಿಜೆಪಿ ವಿವಿಧ ಪದಾಧಿಕಾರಿಗಳು ಹಾಗೂ ನಗರಸಭಾ ಸದಸ್ಯರುಗಳು, ಟೌನ್ ಬ್ಯಾಂಕ್ ನಿರ್ದೇಶಕರು, ಕಾರ್ಯಕರ್ತರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಅಭಿಮಾನಿಗಳು ಉಪಸ್ಥಿತರಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಸರಳವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ SC ಮೋರ್ಚಾ ಜಿಲ್ಲಾಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು, ಹೊಸಕೋಟೆ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಮಂಜು ಶ್ರೀಧರ್ ಅವರು, ನಗರಸಭಾ ಸದಸ್ಯರಾದ ಕವಿತಾ ಗಂಗರಾಜರವರು ಮತ್ತು ಟೌನ್ ಬ್ಯಾಂಕ್ ನಿರ್ದೇಶಕರಾದ ಮೋಹನ್ ರವರು ಸೇರಿದಂತೆ ಹಲವಾರು ಮುಖಂಡರುಗಳು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ, ಒಂದು ವರ್ಗಕ್ಕೆ ಸೀಮಿತವಾದವರಲ್ಲ. ಅವರ ಸಂವಿಧಾನ ಇಡೀ ಭಾರತಕ್ಕೆ ಎಲ್ಲರಿಗೂ ಕೂಡ ಅನ್ವಯವಾಗುತ್ತಿದ್ದು, ಕೇವಲ ಒಂದು ಸಮುದಾಯದವರು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುತ್ತಿರುವುದು ವಿಷಾದನೀಯ ಸಂಗತಿಯಾಗಿದ್ದು, ಪ್ರತಿ ಮನೆಗಳಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಬೇಕು ಎಂದರು. ಏನಿವತ್ತು ಭಾರತ ದೇಶದಲ್ಲಿ ವಿಶ್ವ ಕಂಡಂಥ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಹೊಸಕೋಟೆ ತಾಲೂಕಿನ ಜನತೆಗೆ ಮತ್ತು ಎಲ್ಲ ರಾಜಕಾರಣಿಗಳಿಗೆ ನಾವು ಈ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈ ದೇಶದಲ್ಲಿ ಏನು ಸಂವಿಧಾನ ನಮಗೆ ಕೊಟ್ಟಿದ್ದಾರೆ, ಈ ಸಂವಿಧಾನ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗಲ್ಲ, ಇಡೀ ಏನು 140 ಕೋಟಿ ಜನಸಂಖ್ಯೆ ಇದ್ದಾರೆ, ಈ 140 ಕೋಟಿ ಜನಸಂಖ್ಯೆಗೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಈ ಸಂವಿಧಾನವನ್ನು ನಾವು ಅವರು ಏನು ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಅವರ ಆಶಯಗಳೇನಿತ್ತು, ಇಲ್ಲಿ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ನೀವು ಸಮಾಜವಾಗಿ ನಿರ್ಮಾಣ ಆಗಬೇಕು ಅನ್ನೋ ಗುರಿ ಏನಿತ್ತು, ಅದನ್ನು ನಾವೆಲ್ಲರೂ ತಪ್ಪದೆ ಪಾಲಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಯಪಡಿಸ್ತೇನೆ. ಈ ದಿನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನವನ್ನು ತುಂಬ ಸರಳವಾಗಿ ಚೊಕ್ಕವಾಗಿ ನಮ್ಮ ಹೊಸಕೋಟೆ ತಾಲೂಕಿಗೆ ಎಲ್ಲ ಪುತ್ರಿಕೆಗೆ ಇವತ್ತು ಪೂಜೆ ಸಲ್ಲಿಸಿ ನಾವು ಈ ಶುಭ ದಿನದಂದು ಎಲ್ಲರಿಗೂ ವಂದನೆಗಳ ನಾಗರಿಕ ಬಂಧುಗಳಿಗೆ ನಮ್ಮ ದೇಶದ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅಂಬೇಡ್ಕರ್ ಅವರು ಒಂದು ವಿಶ್ವಗುರು, ಮಾನವತಾವಾದಿ ಅಂತ ಹೇಳ್ಬೋದು. ಸೊ ಅವರು ಒಂದು ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯದಿನದಿಂದಲೇ ಅವರು ಪಟ್ಟಂಥ ಕಷ್ಟಗಳು, ಅವರು ಫೇಸ್ ಮಾಡಿದಂಥ ಅಸ್ಪೃಶ್ಯತೆ, ಸೊ ಇದೆಲ್ಲ ಅವ್ರು ತಿಳ್ಕೊಂಡು ಮುಂದಿನ ನನ್ನ ಒಂದು ಪೀಳಿಗೆ, ನನ್ನ ಜನತೆ ಈ ಕಷ್ಟಗಳು ಅನುಭವಿಸಬಾರ್ದು ಅಂತ ಅವರು ಕಷ್ಟಪಟ್ಟು ಅವರು ಓದಿ ನಮ್ಗೆ ಈ ಒಂದು ಸಂವಿಧಾನವನ್ನು ಕೊಟ್ಟು ನಾವು ಈ ಮಟ್ಟಕ್ಕೆ ಎಲ್ಲರೂ ಬಂದು ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋವಂಥ ಒಂದು ಪರಿಸ್ಥಿತಿ ಏರ್ಪಡಿಸಿದ್ದಾರೆ. ಅವ್ರು ಕೊಟ್ಟಿರೋ ಒಂದು ಸಂವಿಧಾನದಿಂದನೇ ಈ ಪ್ರಜಾಪ್ರಭುತ್ವದಿಂದ ಭಾರತ ದೇಶ ನಡೀತಾ ಇದೆ. ಸೊ ನಾವು ಅದೆಲ್ಲ ಮೊದಲು ಗೌರವಿಸಬೇಕು. ಆಮೇಲೆ ಅವ್ರು ಹಾಕ್ಕೊಟ್ಟಂಥ ಒಂದು ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ನಾವು ಆ ದಾರಿಯಲ್ಲಿ ಮುಂದೆ ಹೋಗಬೇಕು ಅಂತ ನಾನು ಈ ಮೂಲಕ ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಡಾಕ್ಟರ್ ಅವರ 133ನೇ ಜಯಂತ್ಯೋತ್ಸವಕ್ಕೆ ನಮ್ಮ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು, ನಗರಸಭೆ ಸದಸ್ಯರುಗಳು, ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ, ಈ ಜನ್ಮದಿನವನ್ನು ಕೆಲವು ಜನ ಏನಂದ್ಕೊಂಡಿದ್ದಾರೆ ಅಂದರೆ ಒಂದು ವರ್ಗಕ್ಕೆ ಸೀಮಿತ ಮಾತ್ರ ಅಂತ ಹೇಳ್ತಾರೆ. ಅದು ತಪ್ಪು. ಈ ದೇಶದಲ್ಲಿರೋ ಪ್ರತಿಯೊಬ್ಬ ಹಿಂದುಳಿದ ವರ್ಗದವರು, ಅಸ್ಪೃಶ್ಯರು ಯಾರಿದ್ದಾರೆ ಇವತ್ತು ಅಂಬೇಡ್ಕರ್ ಅವ್ರ ಜಯಂತಿ ಮಾಡಬೇಕು. ಯಾರು ಏನು ಮಾಡಿದ್ದಾರೆ ಈ ದೇಶದಲ್ಲಿ? ಕೆಲವೊಂದು ವರ್ಗದವರು ಅಂಬೇಡ್ಕರ್ ಅವರು
ಒಂದು ವರ್ಗಕ್ಕೆ ಸೀಮಿತ, ಅವ್ರದ್ದು ಅವರೇ ಜಯಂತ್ಯೋತ್ಸವ ಮಾಡಬೇಕು, ನಾವು ಮಾಡಬಾರ್ದು, ನಾವು ಯಾರೂ ಬರಬಾರ್ದು ಅಂತ. ಈಗ ನಾನು ಒಬ್ಬ ಹಿಂದುಳಿದ ವರ್ಗದರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇವತ್ತು ಪ್ರತಿಯೊಬ್ಬ ನಾಗರಿಕರು ಈ ದೇಶದಲ್ಲಿ ಕಾಡಿಂದ ನಾಡು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂಬೇಡ್ಕರ್ ಅವರ ಕಾರ್ಯ. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿಲ್ಲ ಅಂದರೆ ಇವತ್ತು ಯಾರೂ ನಾಡಲ್ಲಿ ಅಸ್ಪೃಶ್ಯರಾಗಲಿ ಹಿಂದುಳಿದ ವರ್ಗದವರಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಇವತ್ತು ಏನಾದರೂ ಭಾರತ ಸಂವಿಧಾನ ಕೊಟ್ಟಿದ್ದಕ್ಕೆ ನಾವೆಲ್ಲ ಈ ರೀತಿ ಸ್ವೇಚ್ಛಂದವಾಗಿ ಓಡಾಡ್ತಾ ಇದ್ದೀವಿ. ಇಲ್ಲಾಂದರೆ ನಮಗೆ ನಿಬಂಧನೆ ಇರ್ತಾ ಇತ್ತು, ಯಾರು ನಗರ ಪ್ರದೇಶದಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ, ಯಾರು ಬರೋಕ್ಕೂ ಆಗ್ತಾ ಇಲ್ಲ. ಸೀಮಿತ ವರ್ಗದವ್ರಿಗೆ ಮಾತ್ರ ಒಂದು ಸೀಮಿತ ಆಗ್ತಾ ಇತ್ತು ನಗರ ಪ್ರದೇಶ. ಅದಕ್ಕೆಲ್ಲ ಕಾರಣ ಶ್ರೀಮಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಜಯಂತ್ಯೋತ್ಸವ ಅದ್ದೂರಿಯಾಗಿ ನಡೀಬೇಕು, ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಚರಿಸಬೇಕು ಅಂತ ನಾನು ಈ ಮೂಲಕ ಎಲ್ಲ ಭಾರತದ ಎಲ್ಲ ಪ್ರಜೆಗಳಿಗೂ ಕೇಳ್ಕೊತ ಇವತ್ತಿಂದ ನೀವು ಒಂದು ಪ್ರತಿಜ್ಞೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೂ ಸೀಮಿತ ಅಲ್ಲ, ಅವರೊಬ್ಬ ನಮ್ಮ ರಾಷ್ಟ್ರ ನಾಯಕರು, ರಾಷ್ಟ್ರಪಿತ ಅಂತ ತಿಳ್ಕೊಂಡು ಅವರ ಜಯಂತ್ಯೋತ್ಸವ ಆಗ್ಬೋದು, ಅವ್ರ ಸ್ಮರಣೆ ಆಗ್ಬೋದು, ಎಲ್ಲದಕ್ಕೂ ಎಲ್ಲ ಜಾತಿ ಜನಾಂಗದವರು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಇವತ್ತಿಂದ ಅಂತ ನಾನು ಕೇಳಿಕೊಂಡು ನನಗೆ 2 ಮಾತು ಅವಕಾಶ ಮಾಡ್ಕೊತ ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ವಂದಿಸ್ತಾನೆ 2 ಮಾತು ಮುಗಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ.